ನಮ್ಮ ಹೃದಯ ದೇಹದ ಮಧ್ಯಭಾಗದ ಸ್ವಲ್ಪ ಎಡಭಾಗದಲ್ಲಿರುತ್ತದೆ. ನಮ್ಮ ಹೃದಯ ನಮ್ಮ ಎಡಗೈ ಮುಷ್ಟಿಯಷ್ಟು ಇರುತ್ತದೆ. ನಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡುತ್ತದೆ. ಹೃದಯ ಬಡಿತ ಎಂದ್ರೆ ನಮ್ಮ ಹೃದಯದ ಕೋಣೆಗಳ ಭಿತ್ತಿಗಳು ಸ್ನಾಯುಗಳಿಂದ ಮಾಡಲ್ಪಟ್ಟಿವೆ. ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗೊಳ್ಳುತ್ತವೆ. ಈ ಲಯಬದ್ಧ ಸಂಕುಚನ ಮತ್ತು ವಿಕಸನ ಸೇರಿ ಒಂದು ಹೃದಯ ಬಡಿತ ಆಗುತ್ತದೆ. ಹೃದಯದಲ್ಲಿ ಒಟ್ಟು 4 ಕೋಣೆಗಳಿವೆ. ಅವು ಯಾವುವು ಎಂದರೆ, ಹೃದಯದ ಮೇಲಿನ 2 ಕೋಣೆಗಳು ರಕ್ತವನ್ನು ಸ್ವೀಕರಿಸುತ್ತವೆ. ಅವುಗಳನ್ನು ಹೃತ್ಕರ್ಣಗಳು ಎನ್ನುವರು. ಕೆಳಗಿನ 2 ಕೋಣೆಗಳು ರಕ್ತವನ್ನು ಪಂಪ್ ಮಾಡುತ್ತವೆ. ಅವುಗಳಿಗೆ ಹೃತ್ಕುಕ್ಷಿಗಳು ಎನ್ನುವರು. ಅಪಧಮನಿ ಮತ್ತು ಅಭಿಧಮನಿ. ಅಪಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ಯುತ್ತದೆ. ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ. ಕವಾಟಗಳಿಲ್ಲ. ಅಭಿಧಮನಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗುತ್ತದೆ. ತೆಳುವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ. ಕವಾಟಗಳಿವೆ. ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಬೆರಕೆಯಾದರೆ ಅಗತ್ಯವಿರುವಷ್ಟು ಆಕ್ಸಿಜನ್ ದೊರೆಯುವುದಿಲ್ಲ. ಹೃದಯ ಬಡಿತವನ್ನು ಸ್ಟೆಥೋಸ್ಕೋಪ್ನಿಂದ ಅಳೆಯುತ್ತಾರೆ. ರಕ್ತ ಪರಿಚಲನೆ ಕಂಡುಹಿಡಿದ ವಿಜ್ಞಾನಿ ವಿಲಿಯಂ ಹಾರ್ವೆ. ಕೆಲಸ ಮಾಡುತ್ತೆ ಪಂಪ್ ಮಾಡುತ್ತೆ ಅಂದ್ರೆ ಅರ್ಥ ಏನು? ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುತ್ತದೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುತ್ತದೆ. ರಕ್ತದ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ವಿಲಿಯಂ ಹಾರ್ವೆ. ಹೃದಯದಲ್ಲಿ ಒಟ್ಟು ಎಷ್ಟು ಕೋಣೆಗಳಿರ್ತವೆ? 4 ಕೋಣೆಗಳಿರ್ತವೆ.